ಇನ್ನು ದಾವಣಗೆರೆ ಚಿತ್ರದುರ್ಗ ರಿಂಗ್ ರೋಡ್ನಲ್ಲೊಂದು ಭೀಕರ ಅಪಘಾತ ಸಂಭವಿಸಿದೆ. ಇನ್ನೋವಾ ಕಾರ್ನಲ್ಲಿದ್ದಂತಹ 5 ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ದಾವಣಗೆರೆ ಚಿತ್ರದುರ್ಗ ರಿಂಗ್ ರಸ್ತೆಯಲ್ಲಿ ಭೀಕರ ಅಪಘಾತವಾಗಿದೆ. 5 ಜನ ಕಾರಲ್ಲಿದ್ದವರು ಮೃತಪಟ್ಟಿದ್ದಾರೆ. ಚಾಲಕನ ನಿಯಂತ್ರಣ ತಪ್ಪಿ ಇನ್ನೋವಾ ಕಾರು ಲಾರಿಗೆ ಡಿಕ್ಕಿ ಹೊಡೆದಿದೆ. ಚಿತ್ರದುರ್ಗದ ತಾಲಸಿಬಾರ ಗ್ರಾಮದ ಬಳಿ ನಡೆದಿರೋ ಘಟನೆ. ಈ ಮೃತಪಟ್ಟವರೆಲ್ಲರೂ ಬೆಂಗಳೂರು ಮೂಲದವರು. ಬಿಎಂಟಿಸಿ ನಿವೃತ್ತ ನೌಕರ ಶಾಂತಮೂರ್ತಿ, ರುದ್ರಸ್ವಾಮಿ, ಮಲ್ಲಿಕಾರ್ಜುನ ಹಾಗೂ ಇನ್ನಿಬ್ಬರು ಎಲ್ಲ ಸ್ಥಳದಲ್ಲಿ ಸಾವನ್ನಪ್ಪಿದ್ದಾರೆ. ರೇಣುಕಾ ಯಲ್ಲಮ್ಮ ದೇವಸ್ಥಾನಕ್ಕೆ ಹೋಗಿ ವಾಪಸ್ ಬರುವಂತಹ ಸಂದರ್ಭದಲ್ಲಿ ಈ ಘಟನೆ ಆಗಿದೆ. ರೇಣುಕಾ ಯಲ್ಲಮ್ಮ ದೇವಸ್ಥಾನಕ್ಕೆ ಇವ್ರು ಹೋಗಿದ್ರಂತೆ. ಅಲ್ಲಿಂದ ವಾಪಸ್ ಬರಬೇಕಾದ್ರೆ ನಿಯಂತ್ರಣ ತಪ್ಪಿ ಕಾರು ನೋಡಿ ಎಷ್ಟು ನಜ್ಜುಗುಜ್ಜಾಗಿದೆ ಅಂತಂದರೆ ಮುಂದ್ಗಡೆ ಗುರ್ತೇ ಸಿಕ್ತಿಲ್ಲ. ಇದರ ಪರಿಣಾಮ ಅಲ್ಲಿ 5 ಮೃತಪಟ್ಟಿರ್ತಕ್ಕಂಥದ್ದು ಗೊತ್ತಾಗ್ತಾ ಇದೆ. ಇವತ್ತು ನಮ್ಮ ಚಿತ್ರದುರ್ಗ ರೂರಲ್ ಲಿಮಿಟ್ಸ್ನಲ್ಲಿ NH48ನಲ್ಲಿ ದಾವಣಗೆರೆ ಟು ಚಿತ್ರದುರ್ಗ ಡೈರೆಕ್ಷನ್ನಲ್ಲಿ ತಮಟಕಲ್ಲು ಬ್ರಿಡ್ಜ್ ಹತ್ರ ಒಂದು ಫೇಟಲ್ ಆಕ್ಸಿಡೆಂಟ್ ಆಗಿದೆ. ಒಂದು ಲಾರಿ, ತಮಿಳುನಾಡು ರಿಜಿಸ್ಟ್ರೇಷನ್ ಲಾರಿ ಒಂದು ರೋಡ್ ಪಕ್ಕದಲ್ಲಿ ನಿಲ್ಲಿಸಿದ್ದು ಇದೆ. ಅದಕ್ಕೆ ಒಂದು ಇನೋವಾ ಗಾಡಿ ಹಿಂದೆಯಿಂದ ಬಂದು ಎಕ್ಸ್ಟ್ರೀಮ್ ಲೆಫ್ಟ್ಗೆ ನಿಲ್ಲಿಸಿದ್ದಿದೆ. ಇನೋವಾ ಗಾಡಿ ಬಂದು ಡಿಕ್ಕಿಯಾಗಿದೆ. ಸ್ಪಾಟ್ ನೋಡಿದರೆ ಅದು ಯಾವುದೇ ಬ್ರೇಕ್ ಕೂಡ ಅಪ್ಲೈ ಆಗಿದಂಗೆ ನಮಗೆ ಕಾಣ್ತಾ ಇಲ್ಲ. ಇನ್ನೋವಾನಲ್ಲಿ ಒಟ್ಟು 6 ಜನ ಇದ್ದರು. ಅದರಲ್ಲಿ 5 ಜನ ಸ್ಪಾಟ್ ಡೆತ್ ಆಗಿದ್ದರು. ಒಬ್ಬರದು ಕಂಡೀಷನ್ ಸೀರಿಯಸ್ ಇದೆ. ಅವ್ರಿಗೂ ಚಿತ್ರದುರ್ಗ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಅವರು ಚಿಕಿತ್ಸೆ ನಡೀತಾ ಇದೆ. ಇದು ಒಂದು ಮೇಲ್ನೋಟಕ್ಕೆ ಇನ್ನೋವಾ ಕಾರ್ ಏನಿದೆ ಸ್ವಲ್ಪ ಓವರ್ ಸ್ಪೀಡ್ನಲ್ಲಿ ಮತ್ತು ಡ್ರೈವರ್ ಏನಾದರೂ ಮಿಸ್ಟೇಕ್ ಮಾಡಿ ಇದು ಆಗಿದಂಗೆ ಕಾಣುತ್ತೆ. ಇವತ್ತು ನಮ್ಮ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸಿದ್ದರಾಜು ಅವರಿಂದ ಪಡೆಯೋಣ. ಸಿದ್ದರಾಜು, ಮೇಲ್ನೋಟಕ್ಕಂತೂ ಕಂಪ್ಲೀಟ್ಲಿ ಆ ಇನ್ನೋವಾ ಕಾರ್ ಡ್ರೈವರ್ದೇ ತಪ್ಪು ಅಂತ ಗೊತ್ತಾಗ್ತಾ ಇದೆ. ಈಗ ಮೃತಪಟ್ಟವ್ರು ಎಲ್ಲರೂ ಕೂಡ ಐಡೆಂಟಿಫಿಕೇಶನ್ ಮಾಡಾಯ್ತಾ? ಏನಿದೆ ಅಪ್ಡೇಟ್ಸ್? ಹೌದು ಅರವಿಂದ್, ಏನು ಸವದತ್ತಿ ಯಲ್ಲಮ್ಮನ ದರ್ಶನಕ್ಕೆ ತೆರಳಿದ್ದಂತ ಪ್ರವಾಸಿಗರು ಒಂದು ವಾಪಸ್ ಆಗುವಂತ ಸಂದರ್ಭದಲ್ಲಿ ಒಂದು ಇನೋವಾ ಕಾರು ಹಾಗೂ ಲಾರಿ ಮಧ್ಯೆ ಡಿಕ್ಕಿ ಸಂಭವಿಸಿರುವಂತದ್ದು. ಏನು ಇವರೆಲ್ಲರೂ ಕೂಡ ಬೆಂಗಳೂರಿನ ಮೂಲದ ಅಂತ ತಿಳಿದು ಬಂದಿತ್ತು. ಈಗಾಗಲೇ ಸ್ಥಳಕ್ಕೆ ಚಿತ್ರದುರ್ಗ SP ರಂಜಿತ್ ಭಂಡಾರು ಅವರು ಕೂಡ ಭೇಟಿ ನೀಡಿದ್ದಾರೆ. ಹಾಗೆಯೇ ಕೇವಲ ಚಾಲಕನ ಅಜಾಗರೂಕತೆ ಮತ್ತು ಅತಿವೇಗ ಕಾರಣ ಅಂತ ತಿಳಿದು ಬಂದರೂ ಕೂಡ ಪದೇ ಪದೇ ಏನು ಹೆದ್ದಾರಿಗಳಲ್ಲಿ ಲಾರಿಗಳನ್ನ ನಿಲ್ಲಿಸಬಾರದು ಎಂಬ ಸೂಚನೆ ಪೊಲೀಸರು ನೀಡುತ್ತಿದ್ರು ಸಹ ಲಾರಿ ಚಾಲಕರು ರಸ್ತೆ ಬದಿಯಲ್ಲಿ ವಾಹನಗಳು ನಿಲ್ಲಿಸುವ ಪರಿಣಾಮ ಈ ಅಪಘಾತ ಸಂಭವಿಸುವಂತದ್ದು. ಯಾಕಂದ್ರೆ ಏನು ರಸ್ತೆ ಪಕ್ಕದಲ್ಲಿ ಒಂದು ಲಾರಿಯನ್ನು ನಿಲ್ಲಿಸಿದ ಪರಿಣಾಮ ಅತಿ ವೇಗದಲ್ಲಿದ್ದಂತ ಕಾರು ಈ ಲಾರಿಗೆ ಡಿಕ್ಕಿಯಾದ ಪರಿಣಾಮ ಈ ಒಂದು 5 ಭೀಕರ ಅಪಘಾತದಲ್ಲಿ ಸಾವನ್ನಪ್ಪಿದ್ದಾರೆ ಎಂಬ ಮಾಹಿತಿಯನ್ನು SP ಸ್ಪಷ್ಟಪಡಿಸಿದ್ದಾರೆ. ಹಾಗೆಯೇ ಏನು ಚಿತ್ರದುರ್ಗ ತಾಲೂಕಿನ ತಮಟಕಲ್ಲು ಗ್ರಾಮದ ಬಳಿ ಅಪಘಾತ ನಡೆದಿದ್ದು ಪದೇ ಪದೇ ಈ ರಸ್ತೆಯಲ್ಲಿ ಅಪಘಾತ ಸಂಭವಿಸಿರುವ ಹಿನ್ನೆಲೆಯಲ್ಲಿ ಒಂದು ಸ್ಥಳೀಯರು ಕೂಡ ಆತಂಕವಾಗಿರುವಂತದ್ದು. ಯಾಕಂದ್ರೆ ಏನು ಕಳೆದ ಒಂದು ವಾರದ ಹಿಂದೆ ಅಷ್ಟೇ 3 ಜನ ಇದೇ ಸ್ಥಳದಲ್ಲಿ ಸಾವನ್ನಪ್ಪಿದ್ದು. ಈಗ ಮತ್ತೆ 5 ಸಾವನ್ನಪ್ಪಿರುವ ಹಿನ್ನೆಲೆಯಲ್ಲಿ ಇಲ್ಲಿ ಒಂದು ಅಗತ್ಯ ಒಂದು ಬ್ಲಾಕ್ ಸ್ಪಾಟ್ ಅಂತ ಗುರುತಿಸಬೇಕು ಹಾಗೂ ಈ ಒಂದು ಪ್ರದೇಶದಲ್ಲಿ ಪದೇ ಪದೇ ಅಪಘಾತ ಸಂಭವಿಸಂತೆ ಪೊಲೀಸರು ಮುಂಜಾಗ್ರತಾ ಕ್ರಮ ಕೈಗೊಳ್ಳಬೇಕೆಂಬ ಆಗ್ರಹ ಕೂಡ ಇಲ್ಲಿನ ಸ್ಥಳೀಯರು ಮಾಡ್ತಿದ್ದಾರೆ. ಹಾಗೆ ಲಾರಿ ಚಾಲಕರು ಕೂಡ ಒಂದು ಖಡಕ್ ಎಚ್ಚರಿಕೆಯನ್ನು ಕೂಡ ನೀಡಬೇಕೆಂಬ ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಅರವಿಂದ್, ರೈಟ್, ಥ್ಯಾಂಕ್ ಯು ಸಿದ್ದರಾಜು. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.